RCB ಮತ್ತೆ ಸೋತಿದೆ. ಅದು ಹೊಸ್ತಲ್ಲ. ಬಟ್ ಒಂದು ಫೈಟ್ ಇಲ್ಲದ ಹಾಗೆ ಸೋತಿದೆ. ಅಂಡ್ ಈ ಸೀಸನ್ನಲ್ಲಿ, ಈ ಹೊಸ ಅಧ್ಯಾಯದಲ್ಲಿ ಇದು ಕೂಡ ಹೊಸ್ತಲ್ಲ ಅಂತ ಅನ್ಸುತ್ತೆ. ಒಂದಷ್ಟು ಕಷ್ಟ ಬಂದರೂ ಕೂಡ ರಿಕವರ್ ಆಗಿ 196 ರನ್ನ ಹೊಡೆದಿದ್ರು RCB ಬ್ಯಾಟ್ಸ್ಮನ್. ಬಟ್ ಮುಂಬೈಗೆ ಇದು 120 ಅನ್ನೋ ಹಾಗೆ ಕಾಣಿಸ್ತು ಅಂತ ಅನ್ಸುತ್ತೆ. ಹಾಗೆ ಆಡಿದ್ದು ಅಣ್ತಮ್ಮಂದ್ರು. 15.3 ಓವರ್ಗಳಲ್ಲಿ 199 ರನ್ನ ಹೊಡೆದು ಮ್ಯಾಚ್ನ ತುಂಬಾ ಕಂಫರ್ಟಬಲ್ ಆಗಿ ಡಾಮಿನೆಂಟ್ ಆಗಿ ವಿನ್ ಆಗಿ ಹೋಗಿದ್ರು ಮನೆಗೆ. ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು ಮುಂಬೈ. ಮೇನ್ಲಿ ಇಲ್ಲಿ ಖುಷಿಯ ವಿಚಾರ ಅಂದರೆ RCB ಒಂದಷ್ಟು ಚೇಂಜಸ್ನ ಮಾಡಿತ್ತು. ಗ್ರೀನ್ ಬದಲು ವಿಲ್ ಜಾಕ್ಸ್ ಬಂದಿದ್ರು, ಹಾಗೆ ವೈಸಾಖ್ ವಿಜಯ್ ಕುಮಾರ್, ಲೋಮ್ರೋರ್ ಒಳಗಡೆ ಇದ್ರು. ಸೊ ಮ್ಯಾಚ್ ಹೇಗೆ ನಡೆಯುತ್ತೋ ನಡೀಲಿ, ಅಟ್ಲೀಸ್ಟ್ ಬೇಸಿಕ್ ಏನಿತ್ತು ಅದನ್ನು ಸರಿ ಮಾಡ್ಕೊಂಡಿದ್ದಾರೆ ಅನ್ನೋ ಖುಷಿಲೇ ಸ್ಟಾರ್ಟ್ ಮಾಡಿದ್ದು ನೋಡೋದಕ್ಕೆ. ಬಟ್ ಅಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು. ಪಾಂಡ್ಯ ಮೊದಲನೇ ಓವರೇನೆ ನಬಿಗೆ ಕೊಟ್ಟರು. ಅದು ಒಂದು ಅನ್ಎಕ್ಸ್ಪೆಕ್ಟೆಡ್ ಮೂವ್. ಇಬ್ರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರೋದು, ಸೊ ವೈ ಅನ್ನೋ ಪ್ರಶ್ನೆ. ಅದೇ ರೀತಿ ಬ್ಯಾಟ್ಸ್ಮನ್ ಕೂಡ ಇದ್ರು ಅನ್ಸುತ್ತೆ. ಅದಕ್ಕೇನೆ ಆ ಓವರ್ ಸ್ಟ್ರಗಲ್ ಮಾಡಿದ್ರು. ಅಂಡ್ ಇನ್ನಿಂಗ್ಸ್ ಕಂಫರ್ಟಬಲ್ ಆಗಿ ಸ್ಟಾರ್ಟ್ ಆಗಲಿಲ್ಲ. ಪ್ರೆಷರ್ ಬಿತ್ತು. ಕೊಹ್ಲಿ ಯಾಕೋ ಕಂಫರ್ಟಬಲ್ ಆಗಿ ಕಾಣ್ತಿಲ್ಲ, ಟಚ್ಚಲ್ಲೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಯಾವುದನ್ನು ಮಿಡಲ್ ಮಾಡ್ತಾ ಇರಲಿಲ್ಲ. ಅಂಡ್ ಆ ಪ್ರೆಷರ್ಗೆ ಬುಮ್ರಾ ಅವ್ರನ್ನ ಡಾಮಿನೇಟ್ ಮಾಡೋದಕ್ಕೆ ನೋಡಿದ್ರು, ಔಟ್ ಆಗಿ ಹೋದ್ರು. ನಂತರ ಬಂದದ್ದು ವಿಲ್ ಜಾಕ್ಸ್. ಅವರು ಕೂಡ 2 4ನ ಹೊಡೆದು ಒಂದು ಈಸಿ ಕ್ಯಾಚ್ನ ಕೊಟ್ಟು ಹೋದ್ರು. ಸೊ ಎಲ್ಲ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಆಡಬೇಕಾಗಿರೋರು ಆಡಲಿಲ್ಲ. ಸೊ ಪವರ್ ಪ್ಲೇನಲ್ಲಿ ಬಂದು 44 ರನ್ ಮಾತ್ರ. ನಂತರ ಸಣ್ಣದಾಗಿ ರಿಕವರಿ ಸ್ಟಾರ್ಟ್ ಆಯಿತು. ಫ್ಯಾಫ್ ಸಖತ್ ಟಚ್ಚಲ್ಲಿ ಇದ್ರು. ಮೇನ್ಲಿ ಬಾಲ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಈ ಕಡೆ ಪತಿದಾರ್ ಕೂಡ ರೆಸ್ಪಾನ್ಸಿಬಲ್ ಆಗಿ ಆಡಿದ್ರು. ಮೇನ್ಲಿ ಸ್ಪಿನ್ನರ್ಸ್ನ ಟಾರ್ಗೆಟ್ ಮಾಡಿದ್ರು. ಅವರ ರೋಲ್ ಏನೇ ಅದು, ಮಿಡಲ್ ಓವರ್ನಲ್ಲಿ ಬರೋದು, ಸ್ಪಿನ್ನರ್ಸ್ಗೆ ರನ್ ತೆಗೆಯೋದು. ಅದನ್ನ ಆರಾಮಾಗಿ ಮಾಡಿದ್ರು. ಇವತ್ತು 26 ಬಾಲಲ್ಲಿ 50 ರನ್ನ ಹೊಡೆದು ಔಟ್ ಆದ್ರು. ನಂತರ ಬಂದದ್ದು ಮ್ಯಾಕ್ಸ್ವೆಲ್. ಅಣ್ತಮ್ಮನ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೇದು. ಇನ್ನೊಂದು ಮೊಟ್ಟೆ ಇವತ್ತು ಈ ಸೀಸನಲ್ಲಿ ಇರೋದ್ನೆಲ್ಲ ವರ್ಲ್ಡ್ ಕಪ್ ಅಲ್ಲಿ ತೋರ್ಸೋಣ ಅಂತ ಇದಾರೇನೋ ಗೊತ್ತಿಲ್ಲ. ಎನಿವೇಸ್, ಅಂಡ್ ದೆನ್ ಬಂದದ್ದು ದಿನೇಶ್ ಕಾರ್ತಿಕ್. 14ನೇ ಓವರ್ ಏನೇ ಬಂದಿದ್ರು. ಸೊ ಎಲ್ಲ ಹೇಳಿರೋದು ಕೇಳಿದೆ ಟೀಮ್ಗೆ, ಫಿನಿಷರ್ ಬರ್ಲಿ ಲಾಸ್ಟ್ 5 ಓವರ್ಗೆ, ಅವರೇ ಆಡ್ಲಿ ಅನ್ನೋದು. ಸೊ ಈ ವಿಷಯಗಳಲ್ಲಿ ಇವತ್ತು RCB ಸರಿಯಾಗೇ ಇತ್ತು. ಅಂಡ್ ಅದೇ ರೀತಿ ರಿಸಲ್ಟ್ ಕೂಡ ಬಂತು. ಪತಿದಾರ್ ಔಟ್ ಆದ್ಮೇಲೆ ಸ್ವಲ್ಪ ಸ್ಲೋ ಆಯ್ತು. ರನ್ ರೇಟ್ ಕೂಡ ಕಮ್ಮಿ ಆಯ್ತು. ಈ ಕಡೆ ಫ್ಯಾಫ್ ಕೂಡ ಔಟ್ ಆದ್ರು. 40 ಬಾಲ್ಗೆ 61 ರನ್. ಆಂಕರ್ ಇನ್ನಿಂಗ್ಸ್ ಆಡಿದ್ರು ಇವತ್ತು. ಅಂಡ್ ಅವರಿಗೆ ಪತಿದಾರಿಂದ ಒಳ್ಳೆ ಸಪೋರ್ಟ್ ಕೂಡ ಸಿಕ್ಕಿತ್ತು. ಅವರು ಔಟ್ ಆದ ತಕ್ಷಣ 180 ದಾಟೋದು ಕಷ್ಟ ಅಂತ ಅನಿಸ್ತಾ ಇತ್ತು. ಬಟ್ ನಂತರ ಸ್ಟ್ರಗಲ್ ಮಾಡ್ತಿದ್ದಂಥ DK ರೊಚ್ಚಿಗೆದ್ರು. 11 ಬಾಲಲ್ಲಿ 10 ರನ್ ಇದ್ದೋರು 23 ಬಾಲಲ್ಲಿ 53 ರನ್ನ ಹೊಡೆದ್ರು. ಆಕಾಶ್ ಮಧ್ವಲ್ನ ತುಂಬಾ ಚೆನ್ನಾಗಿ ಜಡ್ಜ್ ಮಾಡಿದ್ರು. ಆ ವೈಡ್ ಯಾಕರ್ಸ್ನ ಸಖತ್ತಾಗಿ ಸ್ಕೂಪ್ ಮಾಡ್ತಾ ಇದ್ರು. ಸೊ ಅವರಿಂದ 180 ಅಂದುಕೊಂಡಿದ್ದಂಥ ಸ್ಕೋರ್ 196ಕ್ಕೆ ಹೋಗಿ ನಿಂತ್ಕೊಳ್ತು. ಇನ್ನು ಮುಂಬೈ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ದ ಬುಮ್ರಾ ಒನ್ ಮ್ಯಾನ್ ಶೋ. ಈ ಪಿಚ್ಚಲ್ಲಿ ಅವರು ಅವರ ವ್ಯಾಲ್ಯೂ ಏನು ಅಂತ ಪ್ರೂವ್ ಮಾಡಿದ್ರು. ಈವನ್ ಹಾರ್ದಿಕ್ ಪಾಂಡ್ಯ ಕೂಡ ಹೇಳಿದ್ರು, ಬುಮ್ರಾ ಅಂತ ಬೌಲರ್ ಟೀಮಲ್ಲಿ ಇರೋದು ನನ್ನ ಅದೃಷ್ಟ ಅಂತ. ಯಾವಾಗಲೇ ಬಾಲ್ ಕೊಟ್ಟರು ಪ್ರೆಷರ್ ಹಾಕೋರು, ಡೆಲಿವರ್ ಮಾಡೋರು. ಇವತ್ತು 5 ವಿಕೆಟ್ 21 ರನ್ಗೆ. ಅದರಲ್ಲೂ ಲಾಮ್ರೋರ್ಗೆ ಬಿಟ್ಟಂತ ಬಾಲ್ ಸಖತ್ತಾಗಿತ್ತು. ವೇರಿಯೇಷನ್ಸ್ ಎಲ್ಲರ ಹತ್ರನೂ ಇರುತ್ತೆ. ಬಟ್ ಅವುಗಳನ್ನ ಯಾವಾಗ ತರಬೇಕು, ಎಷ್ಟು ಅಕ್ಯುರೇಟ್ ಆಗಿರಬೇಕು, ಬ್ಯಾಟ್ಸ್ಮನ್ನ ಎಷ್ಟು ಗೆಸ್ಸಿಂಗಲ್ಲಿ ಇಡಬೇಕು, ಯಾವಾಗ ಸರ್ಪ್ರೈಸ್ ಮಾಡಬೇಕು ಅನ್ನೋದನ್ನ ಸಖತ್ತಾಗಿ ತಿಳ್ಕೊಂಡಿದ್ದಾರೆ ಅವರು. ಇನ್ನು ಶ್ರೇಯಸ್ ಗೋಪಾಲ್ ಕೂಡ ಎಫೆಕ್ಟಿವ್ ಆಗಿದ್ರು 1 ಓವರ್ನ ಬಿಟ್ಟು. ಮುಂಬೈ ಸ್ಪಿನ್ ಅಟ್ಯಾಕ್ ಅವರಿಂದ ಸ್ವಲ್ಪ ಚೆನ್ನಾಗೇ ಕಾಣ್ತು. ಬಟ್ ಬೇರೆ ಅವರು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಸ್ಪೆಷಲಿ ಮಧ್ವಲ್ 50 ರನ್ನ ಹೊಡೆಸ್ಕೊಂಡ್ರು. ಇನ್ನು ಈ ಚೇಸ್ಗೆ ಇಳಿದಿದ್ದು ಮುಂಬೈ ಬ್ಯಾಟ್ಸ್ಮನ್. ಅವರಿಗೆ ಈ ನಂಬರ್ ಏನೇನು ಅನಿಸ್ಲಿಲ್ಲ. ಅಂದ್ರೆ ಇದೆಲ್ಲ ನಡೆದು ಹೋಗಿದೆ, ನೀವೆಲ್ಲ ಬಚ್ಚಾಗಳು, ನೀವು ಯಾರು ಅಲ್ಲ ನಮಗೆ, ನಾವಾಗಲೇ ಪ್ಲೇ ಆಫ್ಗೆ ಹೋಗೋದಕ್ಕೆ ತುದಿಗಾಲಲ್ಲಿ ಇದೀವಿ ಅನ್ನೋ ಹಾಗೆ ಬ್ಯಾಟಿಂಗ್ ಮಾಡಿದ್ದು. ಯಾರು ಕೂಡ ನಿಲ್ತಾ ಇಲ್ಲ. ಬರೋರೆಲ್ಲ ಆರಾಮಾಗಿ ಮೊದಲ ಬಾಲಿಂದಾನೇ ಶುರು ಹಚ್ಕೊಳ್ಳೋರು. ಓಪನಿಂಗ್ ಇಬ್ರು ಸೇರಿ 6 ಓವರ್ಗೆ 72 ರನ್ನ ಹೊಡೆದ್ರು. ಅಲ್ಲಿಗೆ ಮ್ಯಾಚ್ ಹೋಗಿತ್ತು. ಮೇನ್ಲಿ ಇಶಾನ್ ಕಿಶನ್ 34 ಬಾಲಲ್ಲಿ 69. ಟೋಪ್ಲಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟರು, ಸ್ವಿಂಗ್ ಆಗ್ತಿದೆ ಬಾಲ್ ಅಂತ. ಬಟ್ ನಂತರ ಸಿರಾಜ್ನು ಸೇರಿಸಿ ಯಾರನ್ನೂ ಬಿಡಲಿಲ್ಲ. ನೀವು ಬನ್ನಿ ನಾನು ಹೊಡಿತೀನಿ ಅನ್ನೋ ಥರ. ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ಗೆ 101 ರನ್ ಬಂತು. ಈ ಕಡೆ ರೋಹಿತ್ ಶರ್ಮಾ 24 ಬಾಲಲ್ಲಿ 38 ರನ್ನ ಹೊಡೆದ್ರು. ನಂತರ ಬಂದದ್ದು ಸೂರ್ಯಕುಮಾರ್ ಯಾದವ್. ಆಸ್ ಯೂಶುವಲ್ ಯಾರೇ ಆಗಲಿ ಫಾರ್ಮ್ಗೆ ಬರೋದಕ್ಕೆ, ಒಳ್ಳೆ ಟಚ್ಚಲ್ಲಿ ಕಾಣೋದಕ್ಕೆ RCB ಬೌಲರ್ಸ್ ಏನೇ ಬೇಕು, ಅದೇ ಆಗಿದ್ದು. ಬಂದವರೇ ಧ್ವಂಸ ಮಾಡಿದ್ದು. ಅವರ ಆ ವಿಡಿಯೋ ಗೇಮ್ ಮೋಡ್ಗೆ ಹೋಗ್ಬಿಟ್ಟಿದ್ರು. 19 ಬಾಲಲ್ಲಿ 52. ಅಲ್ಲಿ ತನಕ 18-19 ಓವರ್ಗೆನೆ ಮುಗಿಬಹುದು ಮ್ಯಾಚ್ ಅಂತ ಅನ್ಕೊಳ್ತಾ ಇದ್ದದ್ದು. ಬಟ್ ಇವರು ಅದನ್ನ 16ನೇ ಓವರ್ಗೆನೆ ಮುಗಿಸಿದ್ರು. ಹಂಗ ಆಡಿದ್ದು. ಈ ಕಡೆ ಪಾಂಡ್ಯ ಬಂದ್ರು, ಅವರು ಕೂಡ 3 6 ಹೊಡೆದ್ರು. ತಿಲಕ್ ವರ್ಮಾ ನಾನೇನು ಕಮ್ಮಿನಾ ಅಂತ ಅವರು ಕೂಡ 3 4 ಹೊಡೆದ್ರು. ಸೊ RCB ಬೌಲರ್ಸ್ ಇವ್ರಿಗೆ ಯಾರಿಗೂ ಕ್ವಶನ್ಸೇ ಹಾಕ್ಲಿಲ್ಲ. ಒಬ್ಬ ಎಫೆಕ್ಟಿವ್ ಬೌಲರ್ ಅಂತ ಯಾರೂ ಇರಲಿಲ್ಲ. 196 ರನ್ ಅನ್ನೋದು ಏನೇನು ಅನಿಸ್ಲಿಲ್ಲ. ಪ್ರೆಷರೇ ಇಲ್ಲ ಇಡೀ ಇನ್ನಿಂಗ್ಸ್ ಅಲ್ಲಿ ಬ್ಯಾಟ್ಸ್ಮನ್ ಮೇಲೆ. ಸಿರಾಜ್ ಅಂತೂ ಅಟ್ಲೀಸ್ಟ್ 2 ಓವರ್ ಚೆನ್ನಾಗಿ ಮಾಡೋರು ಪವರ್ ಪ್ಲೇನಲ್ಲಿ. ಈ ಸೀಸನ್ ಅದೂ ಇಲ್ಲ, ಜಸ್ಟ್ ಅನದರ್ ಬೌಲರ್ ಆಗಿದ್ದಾರೆ. ಇರೋದ್ರಲ್ಲಿ ವೈಶಾಖ್ ಸ್ವಲ್ಪ ಬೆಟರ್. ಹೀಗೆ ಆದ್ರೆ T20 ಸ್ಪಾಟ್ ಗೋವಿಂದ ಅಂತಾನೆ. ಅಂಡ್ ಮ್ಯಾಕ್ಸ್ವೆಲ್ ಜೊತೆಗೆ ಸಿರಾಜ್ ಕೂಡ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್, ಬಿಗ್ಗೆಸ್ಟ್ ನೆಗೆಟಿವ್ ಈ ಸೀಸನ್ ಅಲ್ಲಿ RCBಗೆ. ಇಡೀ ಬೌಲಿಂಗ್ ಯೂನಿಟ್ ಸೇರ್ಕೊಂಡು ನೋಡೋರ್ಗೆ ಟೆನ್ಷನ್ ಕೊಡದೇನೆ, BP ಇನ್ಕ್ರೀಸ್ ಮಾಡಿಸ್ತೇನೆ ತುಂಬಾ ಬೇಗ ಮ್ಯಾಚ್ ನ ಮುಗಿಸಿದ್ರು. ಅಂಡ್ ಮೇ ಬಿ ಇದೇ ಹೊಸ ಅಧ್ಯಾಯ ಅಂತ ಅನ್ಸುತ್ತೆ.
ಟೆನ್ಷನ್ ಕೊಟ್ಟು ಗೆಲ್ಲೋದು ಸೋಲೋದು ಅಲ್ಲ, ಆರಾಮಾಗಿ ಸೋಲೋದು, ಬೇಗ ಮನೆಗೆ ಹೋಗೋದು, ಫ್ಯಾನ್ಸ್ನ ಬೇಗ ಮಲಗೋ ಹಾಗೆ ಮಾಡೋದು. ಸೊ ಈ ಮ್ಯಾಚ್ ಇಂದ RCB ರನ್ ರೇಟ್ ಕಳೆದೋಯ್ತು ಅಂಡ್ ಅವರು 9ನೇ ಸ್ಥಾನದಲ್ಲಿ ಆರಾಮಾಗಿ ಕೂತಿದ್ದಾರೆ. ಈ ಕಡೆ ಮುಂಬೈ 7ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಅಂಡ್ ಮೇನ್ಲಿ ಒಂದು ಟೀಮ್ ಅಂತ ಫಾರ್ಮ್ ಆಗಿದೆ. ಪ್ರತಿಯೊಬ್ಬರಿಗೂ ಪರ್ಟಿಕ್ಯುಲರ್ ರೋಲ್ಸ್ ಅಂತ ಸಿಕ್ಕಿದಾವೆ ಅಂಡ್ ಅವರ ಸುತ್ತ ಇದ್ದಂಥ ನಾಯ್ಸ್ ಎಲ್ಲ ಕಮ್ಮಿ ಆಗಿ ಅವರಿಗೆ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ. ಸೊ ಮುಂಬೈ ಇಸ್ ಬ್ಯಾಕ್ ಅಂತಾನೆ ಹೇಳ್ಬೋದು ಅಂಡ್ ಮುಂದೆ ಅವರು ಪಕ್ಕ ಒಂದು ಸ್ಟ್ರಾಂಗ್ ಟೀಮ್ ಆಗ್ತಾರೆ ಬೀಟ್ ಮಾಡೋದಕ್ಕೆ ಎಲ್ರಿಗೂ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕಿದ್ರೆ ಖಂಡಿತ ಇರುತ್ತೆ ಹೇಳೋದಕ್ಕೆ, ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.